ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಯಾವ್ದು ಡ್ಯೂಟಿ ಇದ್ದಿಲ್ಲ ಅಂದ್ಬಿಟ್ಟು ಎಲ್ಲಾರು ಎದ್ದಿದ್ದೀರಿ. ಇವಾಗ ಎದ್ದು ಎಲ್ಲ ಮುಖ ತೊಳ್ಕೊಂಡು ಎಲ್ಲ ರೆಡಿ ಆಗ್ತವ್ರೆ. ನಾನೇನ್ ಹೇಳ್ತೀನಿ ಅಂದ್ರೆ, ಇವಾಗ ನಿನ್ ಡ್ಯೂಟಿಗೆ ಹೋಗಿ ಎಷ್ಟು ದಿನ ಆಗೈತೆ? ಈ ಕಡೆ ತಿರ್ಗಿ 5 days. 5 days. ಏನ್ ಇವಾಗ ನಿನ್ ಕಷ್ಟ? ಬೆಳಗ್ಗೆನೆ ಏನ್ ಕಷ್ಟ ಮಾಡಿ ಟೀ ಕಾಸಿಲ್ಲ, ಟಿಫನ್ ಕಾಸಿಲ್ಲ, ಏನ್ ಮಾಡೋದು? ನೋಡಿ ಗೈಸ್, ನಾನೇನಪ್ಪ ಹೇಳೋದಂದ್ರೆ, ಇವಾಗ ಎಕ್ಸಾಮ್ಗಳು ಬೇರೆ, ಎಕ್ಸಾಮ್ಗಳು ಬಂದಿರೋದ್ರಿಂದ ಡ್ಯೂಟಿಗಳು ಸಿಕ್ಕಾಪಟ್ಟೆ ಕಡಿಮೆ. ಇವಾಗ ಹತ್ತತ್ರ ನಾನ್ ಡ್ಯೂಟಿಗೆ ಹೋಗಿ 5 ದಿವ್ಸ ಆಗೈತೆ, ಇವನ್ ಡ್ಯೂಟಿಗೆ ಹೋಗಿ 5 ದಿವ್ಸ ಆಗೈತೆ. ಊಟ ಕಾಸಿಲ್ಲ, ಇನ್ನ ರೂಮ್ ಬಾಡಿಗೆನೂ ಕಟ್ಟಿಲ್ಲ, ಸರಿನಾ? ಇವಾಗ ನಮ್ಗೆ ಆಪತ್ ಬಾಂಧವರು ಏನ್ ಹೇಳ, ಆಪತ್ ಬಂದವರು ಯಾರು? ಅನ್ನದಾನ ಪ್ರಭು. ಅನ್ನದಾನ ಪ್ರಭು ಯಾರು ಅಂದ್ರೆ ಆಚೆ ಕಡೆ ನಿಂತ್ಕೊಂಡು ಮೆಸೇಜ್ ಮಾಡ್ತಾ ಇದ್ದಾನೋ ಅವನು. ಅವ್ರ ಹೆಸರು ಮನೋಜ್ ಕುಮಾರ್ ಅಂತ, ಅನ್ನದಾನ ಪ್ರಭು ಅವರು. ಇವಾಗ ಬೆಳಿಗ್ಗೆ ಟಿಫನ್ ಯಾರು ಕೊಡಿಸ್ಬೇಕಾಗಿದೆ? ಮನೋಜ್ ತಾನೆ. ಬಾಡಿಗೆ ಕಟ್ಟಬೇಕು, ರೇಷನ್. ಈಗ ಟಿಫನ್ ಏನ್ ಕೊಡಿಸ್ತೀರಿ ನೀವು? ಹೊಟ್ಟೆ ತುಂಬ ಏನ್ ಕೇಳಿದ್ರೆ ಅದು ಕೊಡಿಸ್ತೀನಿ. ಕೊಡಿಸ್ತೀರಾ? ಅಲ್ಲಿ ಏನ್ ಕೊಡಿಸ್ತೀರಾ? ಹೊಟ್ಟೆ ತುಂಬ ಏನ್ ಕೇಳ್ತೀರಾ ಅದು ಕೊಡಿಸ್ತೀನಿ. ಈಗ ಈಗಿನ ನಮ್ಮ ಪರಿಸ್ಥಿತಿಗೆ ಆಪತ್ ಬಂದ್ವ ಇವ್ರ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯೋದು. ಗ್ರೇಟ್ ಅಂದ್ರೆ ನೀವು ದೇವ್ರು ಬಂದಾಗ ಬಂದವನೇ ರಾತ್ರಿನೂ ಊಟ ಕೊಡಿಸ್ತಾ, ಬೆಳಗ್ಗೆ ಟಿಫನ್ ಕೊಡಿಸ್ತಾನೆ. ಈಗ ನಾನು ಬಡವ ನೊಂದಿದ್ದೇನೆ. ಇವಾಗ ಏನಪ್ಪಾ ಅಂದ್ರೆ, ಟಿಫನ್ಗೆ ಯಾರ ಹತ್ರ ಕಾಸಿರ್ಲಿಲ್ಲ, ಅರ್ಥ ಮಾಡ್ಕೊ. ಇವಾಗ ಟಿಫನ್ ಕೊಡ್ಸ್ಬೇಕಾಗಿರೋದು, ಇವಾಗ ಡ್ಯೂಟಿ ಮಾಡಿರೋದು ಯಾರೋ? ಮನೋಜ್ ಕುಮಾರ್ ಅವರು. ಇವಾಗ ಟಿಫನ್ ಕೊಡ್ಸ್ಬೇಕಾಗಿರೋದು ಯಾರೋ? ಮತ್ತೆ ನಿನ್ಗೆ ಎಷ್ಟು ಬೇಕು ಮಜಾ? ಟಿಫನ್ ಏನೇನು? ನನಗೊಂದ್ ರೈಸ್ ಕೊಟ್ರೆ ಸಾಕಪ್ಪ. ಒಂದ್ ರೈಸ್ ಸಾಲ್ತದ. ಟಿಫನ್ ತಿನ್ನೋವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಒಂದ್ ಲೈಕ್ ಮಾಡಿ, ಒಂದ್ ಫಾಲೋ ಮಾಡ್ರೋ ಶಿಕ್ಷೇಂದ್ರ. ಇಲ್ಲಿಂದ ಹೋಗ್ತಾ ಇದ್ದೀವಿ ರೂಮ್ ಹತ್ರಿಂದ ಸಾಯಿ ಹೋಮ್ ಟಿಫನ್ನ. ಅಲ್ಲಿ ನೋಡಿದ್ರೆ ಬಾಕ್ಲಾಕಿತ್ತು. ಹಂಗೇ ಮುಂದೆ ದಾರಿ ಹಿಡ್ಕೊಂಡು ಹಂಗೇ ಹೋದ್ವಿ. ಶ್ರೀ ಗಣೇಶ್ ಹೋಟೆಲ್ ಬಂತು. ಹಂಗೆ ಒಳಗಡೆ ಹೋದ್ವಿ. ಟಿಫನ್ ಏನು ತಿನ್ನೋಣ ಅಂತ ಯೋಚನೆ ಮಾಡ್ಕೊಂಡು ಎಲ್ಲ ಹಂಗೆ ಹೋಗ್ತಾ ಇದ್ದೀವಿ. ನಾನು ಬಿಲ್ ಹತ್ರ ಹೋದೆ, ಬಿಲ್ ಮಾಡೋ ಜಾಗದಲ್ಲೇ ಕೇಳಿದೆ ಏನೈತೆ ಅಂತ. ಅವ್ರು ಇದ್ಕೊಂಡು ಎಲ್ಲ ಐಟಮು ಹೇಳಿದ್ರು. ನಾನು ಇದ್ಕೊಂಡು ದೋಸೆ ಬೇಕು ಅಂತಂದೆ, ಬಿಲ್ ಮಾಡ್ದೆ. ಮತ್ತು ನಮ್ಮ ಹುಡುಗ್ರಿಗೆ ಏನು ಬೇಕು ಅಂತ ಕೇಳಿದೆ, ಅವರು ದೋಸೆ ಬೇಕು ಅಂತಂದರು. ಹಂಗೆ ಬಿಲ್ಲರ್ದು ಬೇರೆಯವ್ರಿಗೊಂದು ಕೊಟ್ಟರು. ನಮ್ಮದೂ ಎಲ್ಲ ಹೇಳಿದ್ದಕ್ಕೆ ನಮ್ಮದೂ ಬಿಲ್ ಮಾಡ್ತಾವನೆ. ಬಿಲ್ ಇಸ್ಕೊಂಡೆ. ಬಿಲ್ಲಲ್ಲಿ ನೋಡಿದ್ರೆ 280 ರೂಪಾಯಿ ಆಗಿತ್ತು. 280 ರೂಪಾಯಿ. ಅಯ್ಯೋ ಏನಪ್ಪ, 3 ಪ್ಲೇಟ್ 4 ಪ್ಲೇಟ್ ದೋಸೆಕ್ಕೆಲ್ಲ 280 ರೂಪಾಯಿ ಆಯ್ತಂತ ಯೋಚನೆ ಮಾಡಿದೆ. ಆ ಬಿಲ್ ನೋಡಿ, ಆಮೇಲೆ ಆ ಬಿಲ್ ತಗೊಂಡು ಟಿಫನ್ ಕೊಡೋ ಜಾಗಕ್ಕೆ ಹಂಗೆ ಹೋದ್ವಿ. 280 ರೂಪಾಯಿ ಆಗೈತೆ ಅಂತ ಯೋಚನೆ ಮಾಡ್ಕೊಂಡು ಈ ಹುಡುಗರು ಒಂದು ವಾಟರ್ ಬಾಟ್ಲ್ ತಗೊಂಡು ಅವ್ರು ಹೋಗಿ ಕೂತ್ಕೊಂಡ್ರು. ನಾನು ಅಲ್ಲಿ ಹೋಗಿ ಬಿಲ್ ಕೊಟ್ಟಿದ್ದೇನೋ, ದೋಸೆ ಆರ್ಡ್ರ್ ಮಾಡಿದೆ. ನನಗೆ ಮಸಾಲೆ ದೋಸೆ, ಆಯಿಲ್ ಕಡಿಮೆ, ರೋಸ್ಟ್ ಬೇಕು ಅಂತ ಹೇಳಿದೆ. ಅವರು ಆರ್ಡ್ರ್ ಮಾಡಿದರು. ನೋಡಿ ಗಾಯ್ಸ್, ದೋಸೆ ರೆಡಿ ಆಗ್ತೈತೆ, ಇವಾಗ ಬರ್ತೈತೆ. ನೋಡಿ ದೋಸೆ ಮೂರು ದೋಸೆ ತಗೊಂಡವ್ರೆ. ಎತ್ತು ಸಾಕಾಗಲ್ಲ. ಇವ್ರು ಅನ್ಕೊಂಡಿರುವ 3 ದೋಸೆ ನಾ ಕಾಲ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸರಿ, ಕಷ್ಟಕಾಲದಲ್ಲಿ ಏನೋ ತಿನ್ಬೇಕು. ಹೊಟ್ಟೆ ನಾವು ಸೈಲೆಂಟ್ ಆಗಿದ್ರೆ ಹೊಟ್ಟೆ ಸೈಲೆಂಟ್ ಆಗಿರಲ್ಲ. ಯಾವ ತಿಂತಾ ಇರ್ಬೇಕು. ಲವರ್ ಬೈ ಸಾಕಾಗುತ್ತೆ. ಲವರ್ ಬೈ ಅವ್ರೆ, ಹೆಂಗಿದೆ ದೋಸೆ? ಚೆನ್ನಾಗಿದೆ. ಚೆನ್ನಾಗಿದಾ? ದೋಸೆ ಪಕ್ಕ. ಹೊಟ್ಟೆ ತುಂಬಾ ಕೊಡ್ಸಿಲ್ಲ ಅಂದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕರೆಕ್ಟ್ ತೋರ್ತದೆ. ಕಂಟಿನ್ಯೂಸ್ ಆಗಿ 4 ದಿವಸ ಕೇರಳ ರೌಂಡ್ ಟ್ರಿಪ್ ಡೇ ನೈಟ್ ಗಾಡಿ ಓಡಿಸ್ಕೊಂಡು ಬಂದಿರೋದು. ಎಲ್ಲ ಡಬಲ್ ಬಟನ್ ಆಗಿರೋದು. ಸರಿ ಗೈಸ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್.